ಆ ಇಂಗ್ಲೆಂಡ್ ಫ್ಯಾಮಿಲಿಯವರು ನನ್ನ ಜೊತೆಗೆ ಬಂದು ಎಷ್ಟು ಖುಷಿ ಪಟ್ಬಿಟ್ರು ಅಂತಂದ್ರೆ ಇನ್ ಯಾವತ್ತೇ ನಾವು ಕರ್ನಾಟಕಕ್ಕೆ ಬಂದ್ರು ನಿಮ್ ಗಾಡಿಗೆ ಹತ್ತೋದು ಅಂತ ಹೇಳ್ಬಿಟ್ರು ನನಗೆ. ಬೇಸ್ ಕಣೆ, ಅತಿಥಿ ದೇವೋ ಭವ ಅನ್ನೋದು ನಮ್ಮ ದೇಶದ ಸಂಸ್ಕಾರ ಕಣೆ. ಅದ್ರ ಪ್ರಕಾರನೇ ನೋಡ್ಕೊಳ್ಳೋದು ನಮ್ಮ ಭಾರತೀಯರ ಜವಾಬ್ದಾರಿ, ಅದು ಸಾಧನೆ ಕೂಡ. ನಮ್ದು ಜವಾಬ್ದಾರಿ ಮಾತ್ರ, ಆದ್ರೆ ಸಾಧನೆ ಮೀನಂದು. ನಾನು ಇಲ್ದೇ ಇದ್ದಾಗ ಎಷ್ಟು ದೊಡ್ಡ ಸಾಧನೆ ಮಾಡಿದಳು ಗೊತ್ತೇನಪ್ಪ ನಿನ್ಗೆ? ಸಾಧನೆನಾ? ಸಾಸಿವೆ ಹಾಕಿ ನೆಟ್ಟಿಗೆ 2 ದಿನ ಸಾರ್ ಮಾಡ್ಲಿಲ್ಲ, ಇವಳು ಸಾಧನೆ ಮಾಡ್ಬಿಡ್ತಾಳೆ ಸಾಧನೆನ. ನೀನು ಯಾಕೆ ಆಗಾಗ ಕೆಂಪಿರುವೆ ಕಚ್ಚಿಸ್ಕೊಂಡು ಕಪ್ಪೆ ಹಾಗೆ ಹಾರಾಡ್ತಾ ಇರ್ತೀಯ? ಸ್ವಲ್ಪ ಸುಮ್ಮನೆ ನೀನು ಗಂಭೀರವಾಗಿರು. ಏನೇ ಸೂರ್ಯ ಅದು? ಅಪ್ಪ ನಾನು ಊರಲ್ಲಿ ಇರ್ಲಿಲ್ಲ, ಇವಳು ಒಂದು ಚೌಲ್ಟ್ರಿ ಡೆಕೋರೇಷನ್ ಒಪ್ಕೊಂಡಿದ್ಲು. ಗೊತ್ತಿರೋದೆ? ಅದು ಗೊತ್ತು, ಆದ್ರೆ ಅಲ್ಲೊಂದು ಲಫ್ಡಾಗ್ ಹೋಗಿತ್ತು, ಅದು ಗೊತ್ತಾ? ಏನ್ ತಾಯಿ ಅದು? ಏನದ್ಗೆ ಅದು? ನಾವೆಲ್ಲ ಇಲ್ಲೇ ಇದ್ವಿ, ನಮ್ಗೊಂದ್ ಮಾತು ಹೇಳಿಲ್ಲ. ನನಗೆ ಹೇಳಿಲ್ಲ ಕಣ ರವಿಕಾ, ನನ್ ಕೆಲ್ಸ ಆಗೋವರೆಗೂ. ಇವತ್ತು ಫೋನ್ ಮಾಡಿ ಹೇಳಿದಾಳೆ, ಅದು ಮನೆಗ್ ಬರೋವಾಗ. ಇರಯ್ಯ ಒಂದ್ ನಿಮಿಷ. ಏನ್ ತಾಯಿ ಅದು? ಮಾವ ಕಷ್ಟಪಟ್ಟು ಕೆಲಸ ಮಾಡಿದೆ, ಅದಕ್ಕೆ ಅಂತ 25,000 ಅಡ್ವಾನ್ಸ್ ಕೂಡ ಕೊಟ್ರು. ಆದ್ರೆ ಬಾಕಿ ಪೇಮೆಂಟ್ ಕೇಳೋಣ ಅಂತ ಹೋದಾಗ ನೀವು ಆಲ್ರೆಡಿ ಫುಲ್ ದುಡ್ಡು ತಗೊಂಡಿದ್ದೀರಾ, ಅದಕ್ಕೆ ಅಗ್ರಿಮೆಂಟ್ ಸೈನ್ ಕೂಡ ಮಾಡಿದ್ದೀರಾ ಅಂತ ಹೇಳ್ಬಿಟ್ಟು ಪೇಪರ್ ತೋರ್ಸಿದ್ರು. ಅಯ್ಯೋ ದೇವ್ರೆ. ಆಮೇಲೆ ಈಗ ಆಕೆ ನಂಬರ್ ನಾನು ಹಿಂಗ್ ಕೊಡ್ತೀನಿ, ಆಕೆಗೆ ಫೋನ್ ಮಾಡಿ ನಾನು ಹೇಳ್ದಂಗೆ ಹೇಳು. ನಾವಿಬ್ರು ಸೇರ್ಕೊಂಡ್ ಮಾಡಿದ ಪ್ಲಾನು ಸಖತ್ತಾಗಿ ವರ್ಕೌಟ್ ಆಗಿದೆ ಮೇಡಮ್. ತಗೊಳಮ್ಮ, ನೀನು ಕಷ್ಟಪಟ್ಟು ಸಂಪಾದಿಸಿದ್ಯಾ, ಇದು ನಿನ್ ಕೈ ಬಿಟ್ಟು ಹೋಗಲ್ಲ. ಅಲ್ಲ ತಾಯಿ, ಇಷ್ಟೆಲ್ಲ ಒಬ್ಬಳೇ ಅನುಭವಿಸಿದ್ಯಲ್ಲಮ್ಮ, ನಮ್ಗೆ ಯಾಕೊಂದ್ ಮಾತು ಹೇಳಲಿಲ್ಲ? ಅದು ಮಾವ ಹೇಗ್ ಹೇಳ್ಬೇಕು ಅಂತ ನನ್ಗೆ ಗೊತ್ತಾಗ್ಲಿಲ್ಲ, ಆದ್ರೆ ಯಾರಿಗೂ ತೊಂದ್ರೆ ಮಾಡೋಂತ ಆಸೆ ನನ್ಗಿರ್ಲಿಲ್ಲ ಮಾವ. ಆದ್ರೂ ಮನೇಲಿ ಯಾರಿಗಾದ್ರೂ ಒಬ್ಬರಿಗಾದ್ರೂ ಹೇಳ್ಬೇಕಲ್ವಾ ಅದಕ್ಕೆ? ಅಲ್ವಮ್ಮ? ನನಗ್ ಹೇಳಿದ್ರಲ್ಲ. ನಿನ್ಗ? ಎಸ್, ನಾನೇ ವಾಯ್ಸ್ ಚೇಂಜ್ ಮಾಡಿ ಆ ವಿಶಾಲಮ್ಮನ್ನ ಅಲ್ಲಿಗೆ ಬರೋ ಹಾಗೆ ಮಾಡಿದ್ದು. ಅಪ್ಪ ಇದು ಇದು ಸಾಧನೆ ಅಲ್ವೇನಪ್ಪ? ಖಂಡಿತ ಸಾಧನೆ ಕಣ. ಅಲ್ವಾ ಅಲ್ವಾ? ಅದಕ್ಕೆ ಕಡಿಮೆ ಈ ಹಾರ ತಗೊಂಡ್ಬಂದಿದ್ದೀನಿ, ಎಲ್ರ ಸಮ್ಮುಖದಲ್ಲಿ ಮೀನಾಗ ಹಾಕ್ತೀನಿ. ಅಯ್ಯೋ ಇದೆಲ್ಲ ಯಾಕ್ರಿ? ಲೇ ನಿನಗ್ ಗೊತ್ತಿಲ್ಲ ಕಣೆ, ಈ ಕಾಲದಲ್ಲಿ ಹೊಗಳೋರ್ ಕಮ್ಮಿ, ಉರ್ಕೊಳ್ಳೋರ್ ಮುಂದೆ ಮೆರ್ಕೊಳ್ಳೋಂಗ್ ಬದುಕ್ ತೋರಿಸ್ಬೇಕು. ತಲೆ ಸರಿಯಾಗಿ ಹಿಡ್ಕ ಆಯ್ತಾ? ಹಾರ ಬಾರ ಇದೆ. ಚಪ್ಪಾಳೆ. ಅಭಯ ಸ್ವೀಟು 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 ಸ್ಪೆಷಲ್ ಸ್ವೀಟ್ ತಗೊಂಡ್ಬಂದಿದ್ದೀನಿ. ನೋಡಿಲಿ. ಸ್ಪೆಷಲ್ ಕಡೆ. ಅಯ್ಯೋ ಗುಣ ಜಾಸ್ತಿ ಆಗುತ್ತೆ, ಇಲ್ಲಿ ಬಿಡು, ಮಾತ್ರೆ ತಗೋತೀನಲ್ಲ. ಜಮಾಯ್ತು ಇಲ್ಲಿ ಹಾಕೋ, ನನ್ನ ಎದುರಿ ಹಾಕೋ, ಬೈಕ್ ಹಾಕೋ, ನೀರ್ ಹಾಕೋ. ಥ್ಯಾಂಕ್ ಯು. ನನಗ್ ಬೇಡ. ಒಂದೇ ತಾನೇ ಬೇಕು ಅಂತ ತಟ್ಕೊಂಡ್ ತಿಂದ್ರಿ, ನೀವು ತಿನ್ನಬೇಕು ಅಷ್ಟೇ. ನಾನು ಹಂಗೆ ತಿಂತಾ ಇರ್ಬೇಕು ಅಷ್ಟೇ. ಚೋಳಿಗೆ ಯಾವ ಗ್ರಾಚಾರ ಬಿಡಿಸ್ತೀನೋ ಗೊತ್ತಿಲ್ಲ, ಒಂದಲ್ಲ ಒಂದಿನ ಸರಿಯಾಗಿ ಸಿಕ್ಕಾಕೋತಿಯ ನೋಡ್ತಾ ಇರ ನಂಗ್ಲಿ. ಇನ್ನೊಂದ ಮನಗ ಹೋಗೋಣ, ಪರವಾಗಿಲ್ಲ. ಅಲ್ಲ ಮೀನವ್ರೆ, ಅಷ್ಟೆಲ್ಲ ಓದಿದೀನಿ ಅಂತೀರಾ, ಅಗ್ರಿಮೆಂಟ್ ನೋಡ್ಲಿಲ್ವಾ ನೀವು? ತಾವು ಓದಿ ತಬಾಕಿರೋದ್ರ ಜೊತೆಗೆ 5 ಡಿಗ್ರಿನೂ ಇದೆ ಇಲ್ಲಿ. 30 ಲಕ್ಷನ ಟಮ್ಮನ್ನಿಸ್ಕೊಂಡಿಲ್ಲ ತಾವು. ಮಾತಾಡೋ ಹಾಗೆ ಇಲ್ಲ ಅಲ್ವಾ ನಾವು? ಹಂಗೆಲ್ಲ ಏನಿಲ್ಲಪ್ಪ, ಮಾತಾಡ್ಬೋದು. ಆದ್ರೆ ಮಾತಾಡೋದಕ್ಕಿಂತ ಮುಂಚೆ ಎಲ್ಲಿ ಯಾವಾಗ ಯಾರ್ ತವ ಮಾತಾಡ್ತಾ ಇದೀವಿ ಅಂತ ಬಹಳ ಚೆನ್ನಾಗಿ ಯೋಚನೆ ಮಾಡಿ ಆಮೇಲೆ ಮಾತಾಡ್ಬೋದು. ಅಪ್ಪಯ್ಯ ಇಲ್ಲಿ ನೋಡಿಲಿ, 60,000 ಇದೆ ಬಾಡಿಗೆದು. ಕೇಶವ ಅಂಕಲ್ ಮಗಳ ಮದ್ವೆಗೆ ನೀನು ಒಂದ್ ಸ್ವಲ್ಪ ದುಡ್ಡಿನ ಸಹಾಯ ಮಾಡ್ತೀನಿ ಅಂತ ಒಪ್ಕೊಂಡಿದ್ದಿಲ್ಲ, ತಗೊಳಪ್ಪ ಈ 60,000 ಅವ್ರಿಗೆ ಕೊಟ್ಬಿಡು. ನಾಶನ ಮಾಡ್ಕೊತಿದ್ದೀರ ಮನೇನ. ಮನೇಲಿರೋ ಬಟ್ಟೆ ಕೊಟ್ರು ದಾನ ಅಂತ ಅನ್ನಿಸ್ಕೊಳುತ್ತೆ, ಹಾಗಂತ ಊಟ ಬಟ್ಟೆ ಕೊಟ್ರೆ ಮುಟ್ಟಾಳ್ತಾನ ಅಂತ ಹೇಳ್ತಾರಷ್ಟೇ. ಇವಳು ಏನೇನೋ ಮಾತಾಡ್ತಾಳೆ ಪಾಪ, ಅವಳ ಬಗ್ಗೆ ನೀವ್ ಯಾರು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ್ರಪ್ಪ. ಅಮ್ಮ ಮೀನಾ, ಒಳ್ಳೆಯವ್ರಿಗೆ ಯಾವಾಗ್ಲೂ ಒಳ್ಳೇದೇ ಆಗುತ್ತೆ ಅನ್ನಕ್ಕೆ ನೀನೇ ದೊಡ್ಡ ಉದಾಹರಣೆ ಕಣ. ಕಡೆಗೂ ನೀನು ಕಷ್ಟಪಟ್ಟಿದ್ದು ನಿನ್ ಕೈ ಬಿಟ್ಟು ಹೋಗ್ಲಿಲ್ಲ, ಈಗ ತಾನೇ ಜರ್ನಿ ಮಾಡಿ ಬಂದಿದ್ದಾನೆ. ಹೋಗಿ ಸುಧಾರಿಸ್ಕೊಳ್ಳಿ, ಹೋಗೋ. ಮನೇಲಿ ನಾನು ಮಾತಿಗೆ ಮಾತ್ರ ಬೆಲೆ ಇಲ್ಲ ಅಂತ ಅನ್ಕೊಂಡಿದ್ದೆ, ಆದ್ರೆ ನನಗೂ ಬೆಲೆ ಇಲ್ವಲ್ಲ. ಯಾರೋ 3ನೇವ್ರು ಮಾತಾಡ್ತಿದ್ದಾರೆ ಅನ್ನೋಂಗ್ ಹೇಳ್ಬಿಟ್ರಲ್ಲ ಇವ್ರು. ನೆಮ್ಮದಿಯಾಗಿದೆ ಮನೆ. ಲೇ ಪ್ರೇತ
ಲೇ ಏನೋ ಮನೆಗ್ ಬಂದಾಗ್ಲೂ ಲೇ ಸಾರಿ ಮನೆ ಅಲ್ವಾ ಓಕೆನಪ್ಪ ಚೀತ ಬನ್ನಿ 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 ಅಣ್ಣ ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನವ್ವ, ನೀ ಹೇಗಿದ್ಯಾ? ನಾನ್ ಚೆನ್ನಾಗಿದ್ದೀನಿ ಅಣ್ಣ. ಮತ್ತೆ ಅಪ್ಪ ಅಮ್ಮ? ಕೇಶವ್ ಅಂಕಲ್ ಮಗಳು ಮದ್ವೆ ಅಲ್ವಾ, ಅದಕ್ಕೆ ಸೀರೆ ತರೋದಕ್ಕೆ ಕಂಚಿಗೆ ಹೋಗಿದ್ದಾರೆ. ಹಾಗೆ ಕಾಮಾಕ್ಷಿ ದೇವಿ ದೇವಸ್ಥಾನಕ್ಕೂ ಹೋಗಿ ಬರ್ತೀನಿ ಅಂತ ಹೇಳಿದ್ರು. ಓ, ಅವರು ಕಾಮಾಕ್ಷಮ್ಮನ್ ಹುಡ್ಕೊಂಡು ಹೋಗೋವ್ರೆ. ನಾವು ತಿರುಪತಿ ತಿಮ್ಮಪ್ಪನ್ ಕರ್ಕೊಂಡ್ ಬಂದಿದೀವಿ. ಅಂದ್ರೆ ತಿರುಪತಿಯಿಂದ ಪ್ರಸಾದ ತಂದಿದೀವಿ ಅಂತ. ಸೋಳಿ ಸಿಸ್ಟರ್, ಆಮೇಲೆ ಎಲ್ಲಾರ್ಗೂ ಕೊಟ್ಬಿಟ್ಟು. ಅಣ್ಣ ಬನ್ನಿ ಕೂತ್ಕೊಳ್ಳಿ, ತಿಂಡಿ. ತಿಂಡಿ ಏನ್ ಬೇಡ ಸಿಸ್ಟರ್, ಸ್ವಲ್ಪ ಕೆಲ್ಸ ಇದೆ. ಹಾ ನಮಗ್ ಗೊತ್ತಿಲ್ವಾ? ಶೆಟ್ಟಲ್ ಕೂತ್ಕೊಂಡು ಅಂದರ್ ಬಾರ್ ಆಡೋ ಕೆಲ್ಸ ನಿಂದು. ಲೇ ಏನಲೇ? ಏಯ್ ಮುಚ್ಚ ಬಾಯಿ ಸಂಡಿಯ ಮಗನೇ. ಲವ್ ಅನ್ನೋ ವಯಸ್ಸಲ್ಲೂ ಲೋ ಅನ್ಕೊಂಡು ಓಡಾಡ್ತಾ ಇದೀಯಾ. ಮೊದ್ಲು ಯಾವ್ದಾರು ಕನ್ಯಾಕುಮಾರಿನ ಕರ್ಕೊಂಬಂದು ಗಂಟಾಕ್ಬೇಕು ನಿನಗೆ. ಇನ್ನೊಂದ್ 4 ದಿನ ಹೋಗ್ಬಿಟ್ರೆ ಕನ್ಯನೂ ಸಿಗಲ್ಲ, ಕುಮಾರಿನೂ ಸಿಗೋದಿಲ್ಲ ನಿನಗೆ. ಆಮೇಲೆ ವಾಕಿ ಆದ್ರೂ ಸರಿ, ಮೂಕಿ ಆದ್ರೂ ಸರಿ ಅನ್ನೋ ಲೆವೆಲ್ ಬಂದ್ಬಿಡ್ತೀಯ ನೀನು. ಫಸ್ಟ್ ನಿಮ್ಮ ಅಪ್ಪಂಗೆ ಹೇಳ್ಬಿಟ್ಟು ನಿಂಗೆ ಒಂದು ಮದುವೆ ಮಾಡ್ಕೊಡ್ಬೇಕಪ್ಪ. ಅವ್ರ ಅಪ್ಪನೂ ಹೇಳ್ತಾನೆ ಇದಾರೆ. ಯಾವಾಗ ಕೇಳಿದ್ರು ಇನ್ನೇನಂತಂದ್ರೆ ಆಂಜನೇಯ ಸ್ವಾಮಿಗ್ ಮದ್ವೆ ಆಗೋ ತನಕ ನಾನು ಆಗಲ್ಲ ಅಂತಿದ್ದಾನೆ. ನಾವಂತೂ ಹೇಳ್ತಿರ್ತೀವಿ, ಅವ್ರಾದ್ರೂ ಬ್ರಹ್ಮಚಾರಿಯಾಗಿದಾರಪ್ಪ, ನೀನ್ ಬೆಟ್ಟ ಹತ್ತಿದ್ರೆ ಇದ್ರೆ ಸಾಕು ಅಂತ. ಏಯ್ ಜಿತಾ, ಆಂಜನೇಯ ಸ್ವಾಮಿಗಳಲ್ಲಿ ಬೇಜಾನ್ ಮ್ಯಾಟ್ರ್ ಇದೆಯೋ. ಅವ್ರ ತರ ಪವರ್ಫುಲ್ ಆಗಿರ್ತೀನಿ ಏನು, ಅವ್ರ ತರ ರಾಮಭಕ್ತನಾಗಿರ್ತೀನಿ ಏನು, ಅವ್ರ ತರ ಹಿಡಿದ ಕೆಲ್ಸನ ಸಾಧಿಸ್ತೀನಿ ಅಂತಾನೋ ಅನ್ನು. ಅದನ್ನೆಲ್ಲ ಬಿಟ್ಟು ಬರೀ ಬ್ರಹ್ಮಚಾರಿ ಅನ್ನೋ ಪದ ಮಾತ್ರ ಹೆಂಗೂರು ಆಯ್ಕೆ ಮಾಡ್ಕೊಂಡ್ಬಿಟ್ಟಿದ್ಯೋ ಸ್ವಲಪ ನೀನು. ಲೇ ನಿನ್ನ ಹತ್ರ ಮಾತಾಡಿ ಗೆಲ್ಲಕ್ಕಾಗುತ್ತೇನಲ್ಲೇ? ಆಗಲ್ಲ ತಾನೆ? ಯಾವ್ದ್ರೊಳ್ಳೆ ಗೆಲ್ಲಕ್ಕಾಗಲ್ಲ. ದೂಸರ ಮಾತಾಡಬಾರ್ದು. ಬಿಸಿ ಬಿಸಿ ಇದೆ ದ್ವಾಸಗಳು, ಬಂದ್ ಸುಮ್ನೆ ವಾಮ್ಕೋ. ಬಾ ಬಾ ಕಾರ್ತಿಕ ಬಾ. ಅಲ್ಲ ತಂಗಿಯವ್ವ, ನಿಂಗ್ ಯಾಕೆ ತೊಂದ್ರೆ? ಅಣ್ಣ ಇದ್ರ ತೊಂದ್ರೆ ಏನ್ ಬಂತು? ನಿಮ್ಮನೆಗ್ ನಾನು ಏನಾದ್ರು ಬಂದ್ರೆ ಹಾಗೆ ಕಳಿಸ್ಬಿಡ್ತೀರಾ? ಹೌದಪ್ಪ, ನಡಿಯ ಚೀತಾ, ಬೇಟೆ ರೆಡಿ ಇದೆ. ಏ ಅಲ್ಲ ಕಣ, ಐ ಮಂಡಿ ಬಗ್ಗದ್ದೆ ನಮಸ್ಕಾರ ಮಾಡಬಾರ್ದು, ತಿಂಡಿ ಕರೆದಾಗ ತಿರಸ್ಕಾರ ಮಾಡಬಾರ್ದು ಅಂತ ಗಾದೆನೇ ಇದೆ, ಗೊತ್ತಿಲ್ಲ ನಿನಗೆ? ಯಾವ್ದೋ ಇದು ಗಾದೆ. ಅದನ್ನ ತಿಂಡಿ ತಿಂತ ತಿಂತ ಹೇಳ್ತೀನಿ. ಬಾ ಕೂತ್ಕೊ, ತಿನ್ನುವಂತೆ. ಬಾ ಕೂತ್ಕೊಡ್ರಪ್ಪ. ಹೆಂಗಿದೆ ತಂಗಿಯವನ್ ಕೈ ರುಚಿ ಹೇಳ್ಬೇಕಾ? ಹೊರ್ಕೊಂಡ್ ತಿಂತಾ ಇದ್ರೆ ಹೂ ತರ ಇರುತ್ತೆ ಕಣ ದೋಸೆ. ಮೀನಾ ಮಾಡೋ ದೋಸೆ ಆದ್ರೆ ಹೆಂಗೆ? ನೀನವ್ರೆ ತಿಂಡಿ ರೆಡಿನಾ? ಮನೋಜ್ ಅವ್ರಿಗೆ ಮೀಟಿಂಗ್ ಹೋಗೋದಿದೆ, ಸ್ವಲ್ಪ ಬೇಗ. ಅವ್ರು ತಿಂತಿದ್ದಾರೆ, ಅವ್ರದ್ದಾದ್ಮೇಲೆ ಹಾಕೊಟ್ಬಿಡ್ತೀನಿ. ಹೌದಾ, ಸರಿ ಸರಿ. ರೋಹಿಣಿ ತಿಂಡಿ ರೆಡಿನಾ? ಎಲ್ಲ ಆಗತ್ತೆ, ಸಮಾರಾಧನೆ ನಡೀತಾ ಇದೆ. ನಮ್ದು ಕ್ಯೂ ಸಿಸ್ಟಮ್, ಇನ್ನು 20 ನಿಮಿಷ ಆಗತ್ತಂತೆ. ಏನ್ ಹಂಗಂದ್ರೆ? ನಿಮ್ ತಮ್ಮನ್ ಫ್ರೆಂಡು ಒಕ್ಕರ್ಸಿದ್ದಾರೆ ತಿಂಡಿ ತಿನ್ನಕ್ಕೆ. ಅವ್ರದೆಲ್ಲ ಆದ್ಮೇಲೆ ನಿಮಗಂತೆ. ಏನ್ ಅನ್ಕೊಂಡಿದ್ರೆ ಎಲ್ರು ನನ್ನ ಅರ್ಜೆಂಟ್ ಕೆಲ್ಸ ಇದೆ, ಜೊತೆಗೆ ಹೆಲ್ತ್ ಮ್ಯಾಟ್ರು. ಟೈಮು ಸರಿಯಾಗಿ ತಿಂಡಿ ತಿನ್ನೋದ್ ಬೇಡವಾ? ನಮ್ ಮನೇಲಿ ತಿಂಡಿಗೆ ನಾವೇ ಕಾಯ್ಬೇಕಾ? ನಿಧಾನ ಮನೋಜ್, ಅವ್ನು ಕೇಳ್ಸುತ್ತೆ. ಹೌದಾ? ಕೇಳಿಸ್ರಿ ಅಂತಾನೆ ಕೂಗ್ತಿರೋದು ಬಿಡು ರೋಹಿಣಿ. ಏನ್ ಮನೇನ ಧರ್ಮ ಛತ್ರ ಅನ್ಕೊಂಡಿದಾರ? ನಮ್ ಮನೇಲಿ ನಾವು ತಿಂಡಿ ತಿನ್ನಕ್ಕೆ ಕಾಯ್ತಾ ಕೂತಿರ್ಬೇಕಾ? ಫೋನಲ್ಲಿ ಮಾತಾಡ್ತಿರ್ಬೇಕು ಅವನು. ತಿನ್ನ ಚಿತ್ತ, ತಿನ್ನಿ. ಗಂಡೋರ್ ಮನೆಗ್ ಬಂದಾಗ ಮೊದ್ಲು ಅವ್ರ ತಿಂಡಿ ಆಗಿದ್ಯಾ ಅಂತ ಕೇಳ್ಬೇಕು. ಬಿಸ್ನೆಸ್ ಮ್ಯಾನ್ ಈ ಮನೇಲಿ ನಾನು. ನನ್ನ ಬಗ್ಗೆ ಯಾರು ಕೇರ್ ಮಾಡೋರೇ ಇಲ್ಲ. 5 ನಿಮಿಷದಲ್ಲಿ ಮಾಡ್ಕೊಡ್ತೀನಿ ಅಂತ ಹೇಳಿದ್ದೆ. ಚೇತು, ಕಾರ್ತಿ ಯಾವಾಗ ಬಂದ್ರು? ಹೇಗಿದ್ದೀರಾ? ನನ್ಗೆ ಮೀಟಿಂಗ್ ಇದೆ, ಹಸ್ಕೊಂಡ್ ಹೋಗ್ಬೇಕಾ? ಶೇರಿಂಗು ಸಮನ ಆಗಿರ್ಬೇಕು ಅಂತಾರೆ, ಕೇರಿಂಗು ಮಾತ್ರ ಸಮನ ಆಗಿರ್ಬಾರ್ದಾ? ನೀವು ತಿಂಡಿ ಮಾಡ್ತಾರೋ? ಬಂದೆ ಒಂದು ನಿಮಿಷ. ಹಾಕಿನ ದೋಸೆ ನೀವು ತಿನ್ನಿ. ಯಾಕ ಮನೋಜ, ಯಾಕೋ ಕೂಗಾಡ್ತಾ ಇದೀಯಾ? ಯಾಕೆ ಅಂತ ನಿನಗೆ ಗೊತ್ತಿಲ್ವೇನೋ? ನನ್ ಟೈಮ್ ಆಗ್ತಿದೆ, ಮೀಟಿಂಗ್ ಬರೀ ಹೋಗ್ಬೇಕು. ಇನ್ನೂ ತಿಂಡಿ ತಿಂದಿಲ್ಲ. ಇಲ್ಲ ಅಂತ ಯಾವ ಜಿಬ್ರಾನು ಹೇಳಿಲ್ವಲ್ಲೋ? ಆಲ್ ಜಿಬ್ರಾ. ಒಂದ್ 5 ನಿಮಿಷ ಇರು ಅಂತ ಹೇಳಿದ್ದು ಅಷ್ಟೇ. ರೋಹಿಣಿ, ನಿನಗದು ಬುದ್ಧಿ ಬೇಡವಾ? ನಾನ್ ತಿಂಡಿ ತಿನ್ಬೇಕು ತಾನೆ? ಯಾಕೋ ಹಿಂಗ್ ಆಡ್ತಾ ಇದ್ಯಾ? ಅರ್ಥ ಮಾಡ್ಕೊಳ ಮನೋಜ, ಮನೆಗೆ ಫ್ರೆಂಡ್ ಬಂದಿದ್ದಾನೋ. ನಾನ್ ಇನ್ನೇ ಕೇರ್ ಮಾಡಲ್ಲ, ನಿನ್ ಫ್ರೆಂಡ್ ಎಲ್ಲ ಹೆಂಗೋ ಕೇರ್ ಮಾಡ್ತೇನೆ. ಬೇಡ ಮನೋಜ, ಹೇಳ್ತಾ ಇದೀನಿ, ತಿಂಡಿ ತಿಂತಾ ಇದಾರೆ, ಅವಮಾನ ಮಾಡ್ಬೇಡ. ಮನೆಯವ್ರಿಗೆ ತಿಂಡಿ ಇಲ್ಲ, ಇಲ್ಲಿ ಕಂಡ್ಕೊಂಡವ್ರಿಗೆ ಸೇವ್ ಮಾಡ್ತಾ ಇದ್ರ. ಪ್ಲೀಸ್ ಚೇತು ಅವರೇ, ಕೂತ್ಕೊಳ್ಳಿ, ತಿಂಡಿ ಮಾಡಿ. ಇಲ್ಲಮ್ಮ ಬೇಡ. ಚೇತು ಕುತ್ಕೊಳ್ಳೋ, ಅವನ್ ಬಗ್ಗೆ ನಿಂಗೆ ಗೊತ್ತು ತಾನೆ. ಕಾರ್ತಿ ಕುತ್ಕೋ. ಪರವಾಗಿಲ್ಲ ಬಿಡು ರವಿ. ಅಲ್ಲ ಚೇತು, ಕಾರ್ತಿ ಯಾರಾಗಿರ್ಲಿ ಮನೋಜ, ತಿಂಡಿ ತಿಂತಾ ಇರ್ಬೇಕಾರೆ ಅವಮಾನ ಮಾಡಬಾರ್ದು ಕಣೋ. ನಾನ್ ಯಾಕೆ ಅವಮಾನ ಮಾಡ್ಲಿ? ನಾನ್ ತಿಂಡಿ ತಿನ್ಬೇಕು, ನಂಗೆ ಅರ್ಜೆಂಟ್ ಕೆಲ್ಸ ಇದೆ ಅಂತ ಹೇಳ್ದೆ ಅಷ್ಟೇ. ನಡಿ ಆಚೆ. ರೋಹಿಣಿ ನಡಿ, ನಾನ್ ತಿಂಡಿ ಕೊಡು. ಬಾ ರೋಹಿಣಿ. ಏನಿಲ್ಲ ಕಣೋ ಚೀತಾ, ಅದು ಎಲ್ಲ ಮಾಯಸ್ಪರು. ಈ ರೀತಿ ರಂಪ ರಾಮಾಯಣ ಮಾಡಿದ್ರೆ ಯಾರ್ ತಾನೇ ಇರ್ತಾರೆ? ಹೊರಟೋದ್ರು. ಕುತ್ಕೊಳ್ಳೋ, ಶುಕ್ರ ಬಿಡಿ. ಸೂರ್ಯ, ಏನೋ ಮಾಡ್ತಿದ್ಯಾ? ಸೂರ್ಯ, ತಿಂಡಿ ತಾನು ನಿನಗೆ ಬೇಕಾಗಿರೋದು. ತಿನ್ನು, ಮುಕ್ಕು. ಮಾಡ್ತಿದ್ದೀರಾ?
ನೀವು ಯಜಮಾನಪ್ಪ ಮಾಡಿದ ಸರಿನಾ? ನೀವ್ ನನ್ ಗಂಡ ತಿಂಡಿ ಕೊಡ್ದಿದ್ದಿ ತಪ್ಪಲ್ವಾ? ಅಡ್ಗೆ ಮನೆ ಏನು ಮೀನವ್ರ ಹೆಸರು ಮೇಲಿದ್ಯಾ? ನೀವ್ ತಿಂಡಿ ಮಾಡ್ಕೊಡ್ಬೋದು ತಾನೆ? ನಿಮ್ ಗಂಡಗೋಸ್ಕರ ಮಾಡ್ಕೊಡೋದಲ್ವಾ? ಈ 5 ಇದ್ರ ಹೆಂಡತಿ ಅವಳು ಏನು ಎಲ್ಲರೂ ಸೇವೆ ಮಾಡ್ಬೇಕಾ? ನನ್ನ ಹೆಂಡತಿ ಏನ್ ಸೇವೆ ಮಾಡೋಣ ನಿನಗೆ? ಸೇವೆ ಮಾಡುವ ನಿನಗೇನೋ ತಿಂಡಿ ತಂದ್ಬೇಕು, ಮುಕ್ಕೋ ಕೂತ್ಕೊಂಡು ಎಮ್ಮೆ ಹುಲ್ ತಿಂದಂಗೆ ಇಡೀ ದಿನ ತಿಂತ ಕೂತಿರೋ. ಏನೇನಿದ್ರೆ ಯಾವ ಕಾಲ ಕರ್ಕೊಂಡು ಜಗಳ ಕೊಡ್ತೀಯಲ್ಲ, ಒಂದು ದಿನ ಅಪ್ಪ ಅಮ್ಮ ಮನೆ ಇಲ್ಲ ಅಂದ್ರೆ ಯಾಕ್ರೆ ಆಗ್ತೀಯಲ್ಲೋ? ನೀವು ನನ್ ಗಂಡನ ಹೇಗೆ ಕೈ ಮಾಡ್ತೀರಾ? ಕೈಗೆತ್ತದ ರೋಹಿಣಿ ಕೈಗೆತ್ತದಲ್ಲ, ಕೊಲೆನೆ ಮಾಡ್ಬಿಡ್ತಾನೆ ಇವನು. ಜೈಲ್ ವಾಸನೆ ಕರಿತಾ ಇರ್ಬೇಕು, ಹಳೇ ಚಾಲಿ. ಜೈಲ್ಗೆ ಹೋಗ್ಬೇಕು ಅಂದ್ರೆ ನನ್ನ ಹೇಗೋ ಕೊಲೆ ಮಾಡ್ತೀಯಾ? ಬೇರೆ ಏನಾದ್ರು ಅಫೆನ್ಸ್ ಹೋಗ್ಬಿಟ್ಟು ಹೋಗು. ಬೇರೆ ಯಾರು ನಿನ್ನ ಕೊಲೆ ಮಾಡ್ಬಿಡ್ತೀನಿ ಕಣಲೆ. ನೀವು ಬಂದಿರಲಿಲ್ಲ ಅಂತಿದ್ರೆ ನನ್ನ ತಾಯಿ ತಕ್ಕೊಬಿಟ್ಟಿರೋರಿ ಸೂರ್ಯಾರು. ಹೇಳಿ ಅವ್ರೆ, ಏನ್ ಮಾತಾಡ್ತೀರಾ ನೀವು? ಆಮೇಲೆ ಅಮ್ಮ ನೀನೇನು ಹೇಳಕ್ಕೆಲ್ಲ ಬಂದ್ಬಿಟ್ಟಿದ್ಯಾ? ಯಾಕೆ? ನಿನ್ನ ನೋಡ್ಬೇಕು ಅಂತ ಅನಿಸ್ತು ಬಂದೆ. ಬರ್ಬಾರ್ದ ನಾನು? ಅಯ್ಯೋ ದೇವ್ರೆ, ಎಂತ ಮನೆಗ್ ಬಂದ್ ಸೇರ್ಕೊಂಡಿದ್ಯಾ ನನ್ ತಾಯಿ ನೀನು. ನನ್ ಬೇಡ ಬೇಡ ಅಂತಿದ್ದನ್ನ ಮಾಡಿ ಮಾಡಿ ಹಾಳಾಗೋಗ್ತಿದ್ಯಲ್ಲೇ ನೀನು. ಡ್ರೆಸ್ಸಿಂಗ್ ಬೇಡ ಅಂದ್ರೆ ಕೇಳಲಿಲ್ಲ, ಸರ್ವರ್ ಕೆಲಸ ಮಾಡೋದು ಬೇಡ ಅಂದೆ ಅದನ್ನು ಕೇಳಲಿಲ್ಲ, ಈ ನೋವು ಈ ಅನಿಷ್ಟದ ಮನೆ ಬೇಡ ಅಂದೆ ಅದನ್ನು ಕೇಳಲಿಲ್ಲ. ನಿನ್ ಜೀವನಾನೇ ಹಾಳು ಮಾಡ್ಕೋತಾ ಇದ್ಯಲ್ಲೇ. ಇಷ್ಟೆಲ್ಲ ಆಗ್ತಿರೋದು ಈ ಗಂಡ ಹೆಂಡತಿಯಿಂದ ಆಂಟಿ. ಸ್ವಲ್ಪ ನೆಮ್ಮದಿ ಕೊಡ್ತಿಲ್ಲ ನಮ್ಗೆ. ಮಾತಾಡಿದ್ರೆ ಸಾಕು ಕೊಲೆ ಮಾಡೋದಕ್ಕೆ ಬರ್ತಿದ್ದಾರೆ. ಶ್ರುತಿ, ಯಾರಿಗೆ ಹೇಳ್ತಿದ್ದೀರಾ ಇದನ್ನ? ನಿಮ್ಮನ್ನೇ. ನಿಮ್ ಗಂಡ ಆಡಿದ ಮಾತುಗಳು ನೀವ್ ಆಡ್ತಿರೋ ಡ್ರಾಮಾ ನಮ್ಗೆ ಕಾಣ್ತಿಲ್ಲ ಅನ್ಕೊಂಡಿದೀರಾ? ಅವ್ರಿಬ್ರು ದೋಸೆ ತಿನ್ಕೊಳ್ಳೋಗಿದ್ರೆ ಏನೋ ಆಗಿರೋದು ನಿಮ್ಗೆ? ಕೆಲ್ಸಕ್ಕೆ ಲೇಟ್ ಆಗಿರೋನು ಕೆಲ್ಸದ ಮೇಲೆ ಗಮನ ಕೊಡ್ತಾರೆ, ಹೊಟ್ಟೆ ಬಾಕ ತಿಂಡಿ ಮೇಲೆ ಗಮನ ಕೊಡಲ್ಲ. ಅಲ್ಲ, ನೀವಿಬ್ರು ಹೋಟ್ಲ ತಿಂದೇ ಇಲ್ವಾ? ಶೋರು ಓನರ್ ತಾನೆ ನೀವು? ಕೈಗೊಬ್ಬ ಕಾಲ್ಗೊಬ್ಬ ಆಡಿದಾರಲ್ವಾ? ಹೇಳಿದ್ರೆ 2 ದೋಸೆ ತಂದ್ಕೊಡ್ತಿರ್ಲಿಲ್ವಾ ಅವರು? ಹಲೋ ಮನೆ ಊಟನೇ. ಅಮ್ಮ ನಿನ್ ಮನೆಗ್ ನಡಿ, ನಾನು ಆಮೇಲೆ ಮಾತಾಡ್ತೀನಿ ನಿನ್ ಜೊತೆ. ಈ ವಾತಾವರಣದಲ್ಲಿ ನೀನ್ ಹೇಗಿರ್ತೀಯೇ ಅಮ್ಮ? ಇನ್ನೇನು ಆಗಲ್ಲ, ನೀನ್ ಹೊರಡು. ಮನೆ ಅಂದ್ಮೇಲೆ ಒಂದ್ ಮಾತು ಬರುತ್ತೆ, ಒಂದ್ ಮಾತು ಹೋಗತ್ತಪ್ಪ. ಆದ್ರೆ ಪ್ರಾಣ ಹೋಗುತ್ತೆ, ಮತ್ತೆ ವಾಪಸ್ ಬರಲ್ಲ. ಮುಚ್ಚ ಬಾಯಿ ಮುಚ್ಕೊಂಡಿರ್ತೀಯಲ್ಲ, ನಾನೇ ಹೇಳ್ಬಿಡ ನಿನ್ಗೆ. ಲೇ ರವಿ, ನೀನು ನನ್ಗೆ ಮುಚ್ಚು ಬಾಯಿ ಅಂದೆ. ಅಮ್ಮ ನೀನ್ ಹೊರಡು. ಆಮೇಲೆ ಇಲ್ಲಿ ನಡೆದಿದ್ದನ್ನ ಅಪ್ಪನ್ ಹೇಳಕ್ ಹೋಗ್ಬೇಡ. ಅಂಡ್ ಆಲ್ಸೋ ಹೀಗೀಗಾಗಿದೆ ಅಂತ ಅತ್ತೆ ಮಾವನ್ ಹೇಳಿದ್ರೆ ಸರಿ ಇರಲ್ಲ ಹೇಳ್ತಾ ಇದೀನಿ. ಹೋಗಮ್ಮ ನೀನು. ಏನ್ ಕರ್ಮ ಇದನ್ನೆಲ್ಲ ನೋಡ್ತಿದ್ದೀನಿ ನಾನು. ಏನ್ ಸೂರ್ಯ ಅವ್ರೆ ನೀವು? ಮಾತಾಗಿರ್ಬೇಕು. ಚಾಕು ಎಲ್ಲ ಯಾಕೆ ತಗೊಳ್ಳೋದು ನೀವು? ಮಾತಾಡಿದ್ದು ಮನೋಜನೇ ಶ್ರುತಿ. ಕೊಬ್ಬು ಜಾಸ್ತಿ ಆಗಿದೆ ಇವನ್ಗೆ. ಇರ್ಬೋದು ರವಿ, ಅರೆ ಚಾಕು ಎತ್ತಿದ್ ತಪ್ಪು. ಇಬ್ರು ತಪ್ಪು ಮಾಡಿದ್ದಾರೆ, ಇಬ್ರು ಸಾರಿ ಕೇಳಲಿ. ಲೇ ರವಿ, ಯಾರನ್ನ ಸಾರಿ ಕೇಳೋದು? 5 ಡಿಗ್ರಿ ಮನೋಜ ಇಲ್ಲಿ, 1000 ಡಿಗ್ರಿ ಸೆಲ್ಸಿಯಸ್ ಸೂರ್ಯ ಇಲ್ಲಿ. ರೋಟಿ ದಾಲು ಚಪಾತಿ ರೋಲು ಎಲ್ಲ ಮಾಡಿಸ್ಕೊಂಡು ನುಂಗ್ತೀಯಾ? ದೋಸೆಗೆ 5 ನಿಮಿಷ ಕಾದಿದ್ರೆ ಆಗ್ತಿರೋದು ನಿನಗೆ? ರೀ ಬಂದ್ರೆ ನೀವು ಬಂದ್ರೆ ಸುಮ್ನೆ ನೀವು ಬನ್ನಿ. ನಮ್ ಯಾರಿಗೋಸ್ಕರನೂ ಬೇಡ ರೀ, ಆದ್ರೆ ಮಾವ ನೊಂದ್ಕೊಂತಾರೆ. ನಾನ್ ಇಲ್ದೇ ಇರ್ಬೇಕಾದ್ರೆ ಈ ರೀತಿ ಹೊಡೆದಾಡ್ಕೊಂಡಿದ್ದಾರೆ ಅಂತ. ಚಾಕು ತಗೊಂಡಿದ್ದೆ ತಪ್ಪು ರೀ. ಅವ್ರು ನಿಮ್ಮ ಅಣ್ಣ. ಪ್ಲೀಸ್ ರೀ ಸಾರಿ ಕೇಳಿ. ನಾನ್ ಯಾಕೆ ಕೇಳಿ? ಹೇಳಲೇಬೇಕು ಮನೋಜ್. ತಿಂಡಿ ತಿಂತಾ ಇದ್ದವ್ರನ್ನ ಓಡ್ಸಿದ್ದಾರೆ ಅಂತ ಮಾವಂಗ ಏನಾದ್ರು ಗೊತ್ತಾದ್ರೆ ನಿಮ್ಮನ್ನ ಕವಿತೆ ಕಾದಂಬರಿ ಕತೆ ಹೇಳ್ಬಿಟ್ಟೆ ಮುಗಿಸ್ಬಿಡ್ತಾರೆ. ವಿಷಯ ಇಲ್ಲಿಗೆ ನಿಲ್ಬೇಕು ಅಂತಂದ್ರೆ ನೀವು ಕ್ಷಮೆ ಕೇಳ್ಬೇಕು ಮನೋಜ್. ಬನ್ನಿ ಬನ್ನಿ ನೀವು. ಮನೋಜ ಸಾರಿ ಕೇಳೋ. ಸಾರಿ. ಸೂರ್ಯ ಸಾರಿ ಕೇಳು. ಹೇಳಲ್ಲ. ನೋಡ್ದ ನಾನ್ ಮಾತ್ರ ಕೇಳ್ಬೇಕಾ? ನೀ ಸುಮ್ನೆ ಇರೋ. ಸೂರ್ಯ ಪ್ಲೀಸ್ ಕಣೋ, ಕೇಳು. ಸಾರಿ. ರೀ ಒಂದ್ ಮಾತ್ ಕೇಳ. ಜೈಲ್ ವಾಸನೆ ಮತ್ತೆ ಕೈ ಬಿಸ್ ಕರಿತಿದೆ ಅಂತ ಹೇಳಿದ್ರು. ನೀವ್ಯಾಕ್ರಿ ಜೈಲ್ಗೆ ಹೋಗಿದ್ರಿ? ಅದೇನಿಲ್ಲ ಮೇಡಮ್, ಅವನಿಗೆ ಸ್ಟೇಷನ್ನು ಜೈಲಿಗೆ ವ್ಯತ್ಯಾಸ ಗೊತ್ತಿಲ್ಲ, ಅದಕ್ಕೆ ಜೈಲು ಅಂತ ಅಂದ್ಬಿಟ್ಟು ಅಷ್ಟೇ. ಅಲ್ಲರಿ ನನಗೆ ತುಂಬಾ ತಲೆ ನೋಡ್ತದಿಮ್ಮ. ಒಂದ್ ಸ್ವಲ್ಪ ಕಾಫಿ ಮಾಡ್ಕೊಂಡು ಹೋಗು. ಇದಾರೆ ನಾವ್ ಒಂಚೂರು ಕಾಫಿ ಮಾಡ್ಕೊಡ್ತೀರಾ? ಥ್ಯಾಂಕ್ ಯು. ಏನಾಯ್ತು ಶ್ರುತಿ ಅವ್ರೆ? ಈ ಗೇಮ್ ಅಂತೂ ಕ್ಲಾಸ್ ಆಗಿದೆ, ನಾವೆಲ್ಲರೂ ಸೇರಿ ಆಡ್ಬೇಕಪ್ಪ. ಇಲ್ಲಿ ಗೇಮ್ ಆಡೋರು ತುಂಬಾ ಜನ ಇದಾರೆ ಶ್ರುತಿ. ಯಾರಿಗೆ ಹೇಳ್ತಿರೋದು ಈ ಶುಭಾಷಿತನ ನೀವು? ಜನರಲ್ ಆಗಿ ಹೇಳಿದ್ನಪ್ಪ. ಓ ಜನರಲ್ ಆಗಿ ಹೇಳಿದ್ರಾ? ಇಲ್ಲಿ ಎಷ್ಟು ಜನ ಇದಾರಮ್ಮ? 3 ಮತ್ತೊಂದು ಅಂತ ಇರೋ ಜನಗಳ ಮಧ್ಯ ನೀವು ಲೋಕ ರೂಢಿಯಾಗಿ ಹೇಳ್ದೆ ಅಂತ ಹೇಳೋದಕ್ ಹೋಗ್ಬೇಡಿ. ನೋಡಿ ಮೀನವ್ರೆ, ನಾನ್ ಏನ್ ಮಾತಾಡ್ದೆ ಅಂತ ನಿಮಗ್ ಗೊತ್ತಿದೆ. ಅದನ್ನೇ
ಯಾಕ್ ಮಾತಾಡಿದ್ರಿ ಅಂತ ಕೇಳ್ತಿರೋದು. ಓ ಓ ಓ ಓ ಕಾಮ್ ಡೌನ್, ಸಮಾಧಾನ ಸಮಾಧಾನ. ಈಗಷ್ಟೇ ಅಣ್ಣ ತಮ್ಮಂದ್ರು ಜಗಳ ಆಡಿದ್ರು, ಈಗ ನೀವಿಬ್ರು ಶುರು ಮಾಡ್ಬೇಡಿ ಪ್ಲೀಸ್. ಲೆಟ್ಸ್ ಚಿಯರ್ ಅಪ್. ಈ ಗೇಮ್ ಆಡೋಣ ಆಯ್ತಾ? ಈ ಪರಿಸ್ಥಿತಿ, ಹೀಟ್ ಆಗಿರೋ ಪರಿಸ್ಥಿತಿ ಕೂಲ್ ಡೌನ್ ಮಾಡೋಣ. ಏನ್ ಗೇಮು ಅದೆಲ್ಲ ನಾನು ಹೇಳ್ತೀನಿ. ಫಸ್ಟ್ ಮೀನಾ ಅವರು ಸೂರ್ಯ ಅವ್ರನ್ನ ಒಪ್ಪಿಸ್ಲಿ, ಅಂಡ್ ರೋಹಿಣಿ ಅವರು ನಿಮ್ ಹಸ್ಬೆಂಡ್ ಮನೋಜ್ ಅವ್ರನ್ನ ಒಪ್ಪಿಸ್ಲಿ. ಆಮೇಲೆ ಈ ಗೇಮ್ ಬಗ್ಗೆ ಹೇಳ್ತೀನಿ. ಹೋಗಿ ನೀವು ಪ್ಲೀಸ್. ಮೀನಾ ಅವರೇ ಕೇಳಿ ನೋಡ್ತೀನಿ. ರೀ ಕಾಫಿ. ರೀ ಅದು ಮನೇಲಿ ಪರಿಸ್ಥಿತಿ ಸರಿ ಇಲ್ಲ. ಇದನ್ನಲ್ಲ ಧೂಮ್ರಕೇತು, ಅವನಿಂದಾನೆ. ಆಯ್ತು ರೀ, ಅದ್ರ ಸರಿ ಹೋಗ್ಬೇಕಲ್ವಾ? ಅದಕ್ಕೆ ಸಾರಿ ಕೇಳಿದ ಆಯ್ತು ತಾನೆ? ಈಗೇನು ಕಾಲಿಡ್ಕೋಬೇಕಾ? ಅದೆಲ್ಲ ಈಗೇನು ಬೇಡ. ಒಂದ್ ಕೆಲ್ಸ ಮಾಡೋಣ, ನಾವೆಲ್ಲ ಸೇರಿ ಒಂದ್ ಆಟ ಆಡೋಣ. ಆಟ? ಯಾರಾದ್ರೂ ಇದ್ದೀರಾ? ಹೇಳಿ ಸರ್, ಯಾರು ಬೇಕಾಗಿತ್ತು? ಪ್ರೈವೇಟ್ ಸ್ಕೂಲ್ ಇದಾನಾ? ಬನ್ನಿ ಕಲ್ಸ್ಕೊಡ್ತೀನಿ. ಸರ್ ನನಗಲ್ಲ, ನಮ್ ಬಾಸ್ ಕಾರಲ್ಲಿ ಕೂತಿದಾರ ಅವ್ರಿಗೆ. ಸರಿ ಸರ್, ನಾನು ನಡೀರಿ ಹೋಣ. ನಮಸ್ಕಾರ, ನಾನು ವಿಶಾಲವಾದ ಭೂಮಿಲಿ ಇದೊಂದೇರಾ ನಿಂಗೆ ಸಿಕ್ಕಿದ್ದ ಜಾಗ? ನನ್ನ ಹತ್ರ ಅಲ್ದೇ ಇದ್ರು ಬೇರೆಯವ್ರ ಹತ್ರ ಆದ್ರೂ ಕಲೀರಿ, ತುಂಬಾ ಮುಖ್ಯ ಅದು. ನೀನಾ ನೀನು ಒಂದು ಹೊಸ ಕಾರ್ ಕೊಡಿಸ್ಬಿಡ್ತೀನಮ್ಮ, ಆಯ್ತಾ? ಇವಳು ಪರ್ಸನಲ್ ಡ್ರೈವರ್ ಆಗಿದೆ ಬಿಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ರಿಗೂ ಕೂಡ ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಕೂಡ ಧನ್ಯವಾದಗಳು.